ನ್ಯಾಯ ಸಿಗ್ತೈತೆ ಅಂತ ನಮ್ಮ ಕಡೆ ವಿಶ್ವನಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಚಿಕಿತ್ಸೆ ಕೊಡಿಸ್ಬೇಡ ಅಂತ ನಾ ಹೇಳಿದಾರೆ, ಅವ್ರು ನನ್ನ ಮಾತೇನು ನಂಬ್ತಾರ? ಅವ್ರಿಗೆ ಕೋರ್ಟ್ಲಿಂದ ಆರ್ಡ್ರ್ ಬಂದೈತೆ, ನಿನ್ನೆ ಕೇಳೇನಂತ ಹೇಳಿದ್ನಲ್ಲ, ಕೋರ್ಟ್ಲಿಂದ ಆರ್ಡ್ರ್ ಬಂದೈತಂತ. ಅವ್ರಿಗೆ ಚಿಕಿತ್ಸೆ ಕೊಟ್ಟು ಆಮೇಲೆ ಅವ್ನಿಗೆ ಎನ್ಕ್ವೈರಿ ಮಾಡಿ ಆಮೇಲೆ ಕೋರ್ಟ್ನಾಗ ಕರ್ಕೊಂಡೋಗಿ ಏನು ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಕೊಡ್ತಾರಂತ. ನನ್ನ ಮಾತು ಹೆಂಗೆ ಕೇಳ್ತಾರ? ನಾನು ಶಿಕ್ಷೆ ಕೊಡಬೇಡ್ರಿ. ನಂಗೆ ಏನು ಬೇಡ್ರಿ, ಅವ್ನು ಕೊಲ್ರಿ ಸಾಕಷ್ಟು, ನಂಗೆ ಏನು ಬೇಡ. ಮಾಡ್ತೇನೆ ಅಷ್ಟೇ. ಅದನ್ನ ಹೇಳತ್ತೀನಲ್ಲ, ನಮ್ಮ ಅಕ್ಕನ ಕಣ್ಣಾರೆ ನೋಡಿ ಅವ್ನು ಚಾಕು ಚುಚ್ಚಿ ನೋಡಿ ಡಿಪ್ರೆಷನ್ ಒಳಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು, ಮತ್ತು ಅದೊಂದು ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗ ಮಾತಾಡತ್ತಾನ, ಅದನ್ನೊಂದು ತಲೆ ಇಟ್ಕೊಂಡು. ಇಲ್ಲ, ನಾ ಮೊನ್ನೆ ಏನು ಹೇಳಿದಾರಿ ನಿಮಗೆ, ಟ್ರೈನಾಗ ಒಂದು ಹುಡುಗಿ ಮೇಲೆ ಹತ್ಯೆ ಮಾಡಿದ, ಅವಕಿನೇನು ಪ್ರೀತಿ ಮಾಡಿದ್ದ, ಅವನು ಮಾಡಿಲ್ಲ ಅಂದ್ರೂ ಆಕಿ ಮೇಲೆ ಹತ್ಯೆ ಮಾಡಿದ. ಅದೇ ಥರ ನಮ್ಮ ಅಕ್ಕನ ಮೇಲೂ ಮಾಡ್ಯಾನ. ಎಲ್ಲ ಹುಡುಗಿರ ಮೇಲೆ ಹಿಂಗೆ ಮಾಡ್ತಾನೆ. ನೀವು ಎಲ್ಲ ಹುಡುಗಿರು ಹಂಗೆ ಕೇಳ್ತೀರಿ ಪ್ರೀತಿ ಮಾಡಿ? ಸುಳ್ಳು ಹೇಳತ್ತಾನ್ರಿ. ಮತ್ತು ಅಲ್ಲ, ನಮ್ಮ ಅಕ್ಕಗೆ ಒಬ್ಬಕ್ಕೆ ಅಂತಲ್ಲ, ಎಲ್ಲ ಹುಡುಗಿರ್ಗೂ ಹಿಂಗೆ ಮಾಡಿ ಹೇಳ್ಕೊಂತ ಅಡ್ಡಾಡ್ತಾನ. ಮಾತು ನಂಬ್ತೀರಿ ಕರೇನು? ಅವ್ರಿಗೆ ಕೇಳ್ತೀರಿ ಹೋಗಿ ನೀವೇನು ಪ್ರೀತಿ ಮಾಡತ್ತಿದ್ರಿ ನಾವು ಹೇಳತ್ತಾನಂತ. ಶಿಕ್ಷೆ ಕೊಡ್ಬೇಕ್ರಿ, ಅವ್ನಿಗೆ ಎನ್ಕೌಂಟ್ರ್ ಮಾಡ್ಬೇಕು. ಹಾಂ, ಎನ್ಕೌಂಟ್ರ ಮಾಡ್ರಿ, ಗಲ್ ಶಿಕ್ಷೆ ಕೊಡ್ರಿ. ರಾಜಕಾರಣಿಗಳು ಎಲ್ಲರೂ ಬಂದು ಧೈರ್ಯ ತುಂಬಿಟ್ಟಾರ, ಅವ್ರು ಧನ್ಯವಾದಗಳು. ಸಿಟ್ಟಿಗೆ ಯಾರು ಸಿಟ್ಟಿಗೆ ಅನ್ನತ್ತೀವಿ. ನೀ ಸಣ್ಣಕ್ಕೆ ಬಿಡಮ್ಮ. ಇಲ್ಲ, ಅದು ಮುಂದೆ ಆಗ್ಬಾರ್ದು. ಕರೆಕ್ಟ್ ಐತೆ, ಅವ್ರು ಹೇಳೋದು ಕರೆಕ್ಟ್ ಐತೆ. ಇನ್ನೊಮ್ಮೆ ಯಾರಿಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.